ಅಯ್ಯೋ ದೇವ್ರೆ, ಈ ತುತ್ತು ಯಾವಾಗ ಬಾಯಿಗೆ ಹೋಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಗೌಡ್ರ ಮನೆ ಬಾಡೂಟ ಅಂದರೆ ಏನು ಸುಮ್ಮನೆನಾ? ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಹೋಗ್ತಾ ಇರೋದು ಎಲ್ಲಿಗೆ ಗೊತ್ತಾ? ನಮ್ಮ ಅಕ್ಕನ ಊರಿಗೆ. ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಹೊಟ್ಟೆಯಲ್ಲಿ ಗಡಗಡ ಶುರುವಾಗಿದೆ. ಯಾಕಂದರೆ ಇವತ್ತು ಅಲ್ಲಿ ದೊಡ್ಡ ಬೀಗ್ರೂಟ ಇಟ್ಟಿದ್ದಾರೆ. ಒಂದೊಂದು ಭಕ್ಷ್ಯನೂ ಒಂದೊಂದು ಪಳವಳಿಕೆ. ನಾವು ಈಗ ಪ್ರಯಾಣ ಶುರು ಮಾಡ್ತೀವಿ, ನೀವೆಲ್ಲ ಬನ್ನಿ. ನಮ್ಮ ಅಕ್ಕನ ಊರು ನಮ್ಮೂರಿಂದ ಸುಮಾರು 1 ಗಂಟೆ ಜರ್ನಿ ಇದೆ. ರೋಡಿನ ಬದಿಯೆಲ್ಲ ನೋಡಿ ಎಷ್ಟು ಚಂದ ಹಸಿರಾಗಿದೆ. ಈ ಊರಿನ ಗಾಳಿಯೂ ಅಷ್ಟೇ ಚೆನ್ನಾಗಿದೆ. ನಾವು ಮನೆಯಲ್ಲಿ ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಯಾಕಂದರೆ ಹೋಗಿ ಬಿಂದಾಸಾಗಿ ತಿನ್ನಬೇಕು ಅಂತ ಪ್ಲ್ಯಾನ್. ನಾವೆಲ್ಲ ಬರೀ ರಾಗಿ ಮುದ್ದೆ ನಾಟಿ ಸಾರು ಪ್ರಿಯರು. ಆಯಿತು ಬನ್ನಿ ಹೋಗೋಣ ಬೇಗ, ಇಲ್ಲಾಂದರೆ ಎಲ್ಲ ಖಾಲಿಯಾಗಿ ಹೋಗುತ್ತೆ. ಆಹಾ, ಇಲ್ಲಿನ ಅಡುಗೆಯ ವಾಸನೆ ಅದೆಷ್ಟು ಚೆನ್ನಾಗಿದೆ. ಇದು ನಿಜವಾದ ಹಳ್ಳಿ ಶೈಲಿಯ ಅಡುಗೆ ಅಂದರೆ. ಬೀಗರ ಊಟ ಅಂದರೆ ಹೀಗೆ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋ ಮಜನೇ ಬೇರೆ. ಯಪ್ಪ, 86 ಕುರಿ ಸಾಯಿಸಿದ್ದಾರೆ ಅಂತೆ ಗುರು. ನೋಡಿ, ಇದೇ ಅಸಲಿ ಬೀಗರ ಊಟ. ಮುದ್ದೆ, ಮಟನ್ ಸಾಂಬಾರ್, ಕೋಳಿ ಸಾರು, ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ, ಲಾಲಿಪಾಪ್, ಫಿಶ್ ಕಬಾಬ್, ಗೋಡಂಬಿ ಹಾಕಿದ ಪಾಯಸ, ಜೊತೆಗೆ ಬಿಸಿ ಅನ್ನ ರಸ. ಇದು ನೋಡೋಕ್ಕೆ ಒಂದು ಕಣ್ಣು ಸಾಲದು, ಮಾತೇ ಬರಲ್ಲ, ಅಷ್ಟು ಚೆನ್ನಾಗಿದೆ. ಈ ರುಚಿ ನಮಗೆ ಹೋಟೆಲಲ್ಲಿ ಸಹ ಸಿಗಲ್ಲ. ಅಕ್ಕನ ಊರಿಗೆ ಬಂದು ಊಟ ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ಆಯಿತು ಸ್ನೇಹಿತರೆ, ಹೊಟ್ಟೆ ಫುಲ್ಲಾಗಿದೆ. ಮಧ್ಯಾಹ್ನ ಮಲಗಿ ಒಂದು ಚಿಕ್ಕ ನಿದ್ದೆ ಮಾಡಬೇಕು. ಈಗ ನನಗಂತೂ ಗೌಡ್ರ ಊಟ ತುಂಬ ಇಷ್ಟ ಆಯಿತು. ನಿಮ್ಮ ಊರಲ್ಲಿ ಇಂತಹ ಬೀಗರ ಊಟ ಪದ್ಧತಿ ಇದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಬಾಯಲ್ಲಿ ನೀರು ಬಂದಿದ್ದೇ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.